ವಿದ್ಯಾರ್ಥಿಗಳೇ, ಇವತ್ತು ನಾವು ಎರಡನೇ ಅಧ್ಯಾಯವನ್ನು ಆರಂಭಿಸುವ. ಸೆಕೆಂಡ್ ಯೂನಿಟ್, ದ ಅರ್ತ್. ದಿ ಅರ್ತ್ ಎಸ್ ಎ ಪ್ಲಾನೆಟ್. ಭೂಮಿ ಒಂದು ಗ್ರಹ. ವಿದ್ಯಾರ್ಥಿಗಳೇ, ಪ್ರಥಮತಃ ನಾವು ವಿಶ್ವ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಯೂನಿವರ್ಸ್. ನಾವು ಪ್ರಪಂಚ, ವಿಶ್ವ ಅನ್ನುವಂಥ ಶಬ್ದವನ್ನು ಕೇಳಿದ್ದೇವೆ. ವಿ ಆರ್ knowing the popular word universe, and you also know about the stars, planets, asteroids, meteors, and so many other heavenly bodies. All these are belonging to our earth. Directly or indirectly they are related. We are part and parcel of the universe. ನಾವು ವಿಶ್ವದ ಒಂದು ಭಾಗ. ಪ್ರಪಂಚ ಅಥವಾ ವಿಶ್ವ ಅಂತ ಏನು ನಾವು ಕರಿತೇವಲ್ಲ, ಅದರ ಒಂದು ಭಾಗ ಯೂನಿವರ್ಸ್. ವಿಶ್ವದಲ್ಲಿ ಕೋಟ್ಯಾಂತರ ನಕ್ಷತ್ರ ಮಂಡಲಗಳಿವೆ. ಗ್ಯಾಲಕ್ಸಿ ಅಂತ ಕರೀತಾರೆ. ಯೂನಿವರ್ಸ್ ಈಸ್ ಕನ್ಸಿಸ್ಟಿಂಗ್ ಆಫ್ ಕ್ರೋರ್ಸ್ ಆಫ್ ಗ್ಯಾಲಕ್ಸೀಸ್. ಯೂನಿವರ್ಸ್ ಈಸ್ ಫುಲ್ ಆಫ್ ಆರ್ ಕವರ್ಡ್ ಬೈ ಕ್ರೋರ್ಸ್ ಆಫ್ ಗ್ಯಾಲಕ್ಸೀಸ್. Each galaxy is made up of crores of stars, and each star is having planets. Planets are having satellites, and asteroids, meteors, comets are belonging to these stars. ವಿಶ್ವದಲ್ಲಿ ನಕ್ಷತ್ರ ಮಂಡಲ, ಗ್ಯಾಲಕ್ಸೀಸ್. ಪ್ರತಿ ನಕ್ಷತ್ರ ಮಂಡಲದಲ್ಲಿ ನಕ್ಷತ್ರಗಳು. ಪ್ರತಿ ನಕ್ಷತ್ರ ಮಂಡಲ, ನಕ್ಷತ್ರಕ್ಕೆ ಪರಿವಾರ. ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಈ ರೀತಿ. ಫಸ್ಟಿಗೆ ಯಾವುದು ಹಾಗಿದ್ರೆ ಯೂನಿವರ್ಸ್, ವಿಶ್ವ. ನೆಕ್ಸ್ಟ್ ಕಮ್ಸ್ ಗ್ಯಾಲಕ್ಸಿ, ಸ್ಟಾರ್ಸ್, ಪ್ಲಾನೆಟ್ಸ್. ಈಚ್ ಆ್ಯಂಡ್ ಎವ್ರಿ ಪ್ಲಾನೆಟ್ ಮೇ ಆರ್ ಮೇ ನಾಟ್ ಹ್ಯಾವ್ ಸ್ಯಾಟಲೈಟ್ಸ್. ಕೆಲವೊಂದು ಪ್ಲಾನೆಟ್ಸಿಗೆ ಸ್ಯಾಟಲೈಟ್ಸ್ ಇದೆ, ಕೆಲವೊಂದಕ್ಕೆ ಇಲ್ಲ. ಆಸ್ಟೆರಾಯ್ಡ್ಸ್, ಕ್ಷುದ್ರ ಗ್ರಹಗಳು, ದೀಸ್ ಆರ್ ಮೈನರ್ ಪ್ಲಾನೆಟ್ಸ್. ಮೀಟಿಯರ್ಸ್, ಉಲ್ಕೆಗಳು, ಶೂಟಿಂಗ್ ಸ್ಟಾರ್ಸ್ ಅಂತ ಕರೀತಾರೆ. ಕಾಮೆಟ್ಸ್ ಅಂದರೆ ಧೂಮಕೇತುಗಳು. ಇವು ಪ್ರಧಾನವಾಗಿ ಯೂನಿವರ್ಸಲ್ಲಿ ಕಂಡುಬರುವಂಥದ್ದು. ನಮ್ಮ ನಕ್ಷತ್ರ ಮಂಡಲ ಇದೆಯಲ್ಲ, ಅದನ್ನು ಮಿಲ್ಕಿ ವೇ ಅಂತ ಕರೀತಾರೆ. ಕ್ಷೀರಪಥ, ಆಕಾಶಗಂಗೆ. ನಾವು ಸಂಜೆ ಹೊತ್ತಿನಲ್ಲಿ ಆಕಾಶ ವೀಕ್ಷಣೆ ಮಾಡಿದರೆ, ಟೆಲಿಸ್ಕೋಪ್ಗಳ ಮೂಲಕ ವೀಕ್ಷಣೆ ಮಾಡಿದರೆ ಹಾಲು ಚೆಲ್ಲಿದಂತೆ ಕಂಡು ಬರ್ತದೆ. ಅದಕ್ಕಾಗಿ ಅದನ್ನು ಮಿಲ್ಕಿ ವೇ ಅಂತ ಕರೆದರು. ಕ್ಷೀರಪಥ, ಆಕಾಶಗಂಗೆ. ಈ ಆಕಾಶಗಂಗೆ ಎನ್ನುವುದು ನಕ್ಷತ್ರಗಳ ಸಮೂಹ. ಇಟ್ ಈಸ್ ಮಾಸ್ ಆಫ್ ಸ್ಟಾರ್ಸ್. ಕೋಟ್ಯಾಂತರ ನಕ್ಷತ್ರಗಳಿವೆ. ಮಿಲ್ಕಿ ವೇ ಇಸ್ ಕನ್ಸಿಸ್ಟಿಂಗ್ ಆಫ್ ಕ್ರೋರ್ಸ್ ಆಫ್ ಸ್ಟಾರ್ಸ್. ಲೆಕ್ಕವಿಲ್ಲದೆ ಹೋದಷ್ಟು ನಕ್ಷತ್ರಗಳಿವೆ. ಅದಕ್ಕಾಗಿ ಅಗಣಿತ ತಾರಾಮಂಡಲ ಅಂತ ಕರೀತಾರೆ. ಸ್ಟಾರ್ಸ್ ಆರ್ ಇಮ್ಮೆಸರಬಲ್. ನಕ್ಷತ್ರಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಕೋಟ್ಯಾಂತರ ನಕ್ಷತ್ರಗಳನ್ನು ನಾವು ಗಗನದಲ್ಲಿ ನೋಡ್ತೇವೆ. ಈ ಕ್ಷೀರಪಥ ಕೂಡ ಒಂದು. ಆ ಕ್ಷೀರಪಥದಲ್ಲಿ ಒಂದು ಸೌರವ್ಯೂಹ, ಸೋಲಾರ್ ಸಿಸ್ಟಮ್, ಸೂರ್ಯನ ಪರಿವಾರ. ಇಲ್ಲಿ ನಕ್ಷತ್ರ ಯಾವುದು? ಸನ್, ಸೂರ್ಯ. ಅದರ ಒಂದು ಗ್ರಹ ಅರ್ತ್, ಒಂದು ಪ್ಲಾನೆಟ್. ಅರ್ತಿನ ಒಂದು ಸ್ಯಾಟಲೈಟ್ ಮೂನು. ನಮ್ಮ ಅಧ್ಯಯನದ ಮುಖ್ಯ ಭಾಗ ಇದು. ನಾವು ವಿಶ್ವದ ಅಧ್ಯಯನದಲ್ಲಿ ನಮ್ಮ ಕೇಂದ್ರೀಕೃತ ಅಧ್ಯಯನ ಇರುವುದು ಸೋಲಾರ್ ಸಿಸ್ಟಮ್ನಲ್ಲಿ, ಪರ್ಟಿಕ್ಯುಲರ್ಲಿ ಅರ್ತ್, ಭೂಮಿಯ ಬಗ್ಗೆ. ಯಾಕಂದರೆ ನಾವು ಭೂಮಿಯ ನಿವಾಸಿಗಳು. ಸೋಲಾರ್ ಸಿಸ್ಟಮ್ನಲ್ಲಿ 9 ಗ್ರಹಗಳಿವೆ ಭೂಮಿಯನ್ನು ಸೇರಿ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಸನ್ ಈಸ್ ಸ್ಟಾರ್. ಸೂರ್ಯ ಒಂದು ನಕ್ಷತ್ರ. ಇಟ್ ಈಸ್ ಸೆಲ್ಫ್ ಲುಮಿನಸ್. ಸೂರ್ಯನಿಗೆ ಸ್ವಯಂ ಪ್ರಕಾಶ ಇದೆ. ಸೂರ್ಯನ ನಮ್ಮ ಪರಿವಾರದ ಮುಖ್ಯಸ್ಥ, ಸೋಲಾರ್ ಸಿಸ್ಟಮ್ನ ಹೆಡ್. ಸನ್ ಈಸ್ ದ ಹೆಡ್ ಆಫ್ ದಿ ಸೋಲಾರ್ ಸಿಸ್ಟಮ್. ವಿ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಸನ್. ಸೂರ್ಯನ ಪರಿವಾರಕ್ಕೆ ನಾವು ಸೇರಿದ್ದೇವೆ.
ಸೂರ್ಯನ ಸುತ್ತ ಈ ಗ್ರಹಗಳು ಸುತ್ತುತ್ತಾ ಇವೆ. ಸೂರ್ಯನ ಆಕಾಶಗಂಗೆ ಸುತ್ತುತ್ತಾ ಇದ್ದಾನೆ. ಆಲ್ ದಿ ಪ್ಲಾನೆಟ್ಸ್ ಆರ್ ಮೂವಿಂಗ್ ಅರೌಂಡ್ ದ ಸನ್. ಸನ್ ಈಸ್ ಮೂವಿಂಗ್ ಅರೌಂಡ್ ಇನ್ ದ ಮಿಲ್ಕಿ ವೇ. ಗ್ರಹಗಳ ಸುತ್ತ ಉಪಗ್ರಹಗಳು ಪರಿಭ್ರಮಿಸ್ತಾ ಇರ್ತವೆ. ಸೌರವ್ಯೂಹದಲ್ಲಿ 9 ಗ್ರಹಗಳು ಅಂತ ನಾವು ನೋಡಿದ್ವಿ. ಅದರಲ್ಲಿ ಸೂರ್ಯನಿಗೆ ಅತಿ ಸಮೀಪ ಇರುವಂತಹ ಒಂದು ಗ್ರಹ ಅಂದರೆ ಮರ್ಕ್ಯುರಿ, ಬುಧ. ಅತಿ ದೂರದಲ್ಲಿರುವುದು ಅಂದರೆ ಪ್ಲೂಟೋ. ಸೌರವ್ಯೂಹದ 9 ಗ್ರಹಗಳನ್ನು 2 ರೀತಿ ವರ್ಗೀಕರಿಸ್ತಾರೆ. ಇಂಟೀರಿಯರ್ ಪ್ಲಾನೆಟ್ಸ್, ಎಕ್ಸ್ಟೀರಿಯರ್ ಪ್ಲಾನೆಟ್ಸ್. ಸೂರ್ಯನಿಗೆ ಸಮೀಪ ಇರುವಂತಹದ್ದು, ತುಂಬಾ ದೂರ ಇರುವಂತಹದ್ದು. ಬುಧ, ಶುಕ್ರ, ಭೂಮಿ, ಮಂಗಳ ಇವುಗಳನ್ನೇ ಇಂಟೀರಿಯರ್ ಪ್ಲಾನೆಟ್ಸ್ ಅಂತ ಕರೀತಾರೆ, ಅಂತರ್ಗ್ರಹಗಳು. ಗುರು, ಶನಿ, ಯುರನಸ್, ನೆಪ್ಚೂನ್, ಪ್ಲೂಟೋ ಇವುಗಳನ್ನೇ ಎಕ್ಸ್ಟೀರಿಯರ್ ಪ್ಲಾನೆಟ್ಸ್ ಅಥವಾ ಬಾಹ್ಯ ಗ್ರಹಗಳು ಅಂತ ಕರೀತಾರೆ. ದೇ ಆರ್ ಫಾರ್ ಅವೇ ಫ್ರಮ್ ಸನ್ ಕಂಪೇರ್ಡ್ ಟು ಮೈನರ್ ಇಂಟೀರಿಯರ್ ಪ್ಲಾನೆಟ್ಸ್. ಮತ್ತು ಈ ಗ್ರಹಗಳು ಚಿಕ್ಕದು. ಯಾವುದು? ಬುಧ, ಶುಕ್ರ, ಭೂಮಿ, ಮಂಗಳ ಇವು ಸಣ್ಣ ಗಾತ್ರದ ಪ್ಲಾನೆಟ್ಗಳು. ಗುರು, ಶನಿ, ಯುರನಸ್, ನೆಪ್ಚೂನ್ ದೊಡ್ಡ ಗಾತ್ರದ್ದು. ಪ್ಲೂಟೋ ಕೂಡ ಚಿಕ್ಕ ಗಾತ್ರದ ಪ್ಲಾನೆಟ್, ಅದು ಕೂಡ ಅಷ್ಟು ದೊಡ್ಡ ಗಾತ್ರವನ್ನು ಹೊಂದಿಲ್ಲ. ಕೆಲವೊಂದು ಗ್ರಹಗಳಿಗೆ ಉಪಗ್ರಹಗಳಿವೆ, ಪ್ಲಾನೆಟ್ಸ್ ಇದೆ. ಈಗ ಬುಧನಿಗೆ ಯಾವುದೇ ಪ್ಲಾನೆಟ್ಸ್ ಇಲ್ಲ. ಅರ್ತ್ ಈಸ್ ಹ್ಯಾವಿಂಗ್ 1 ಸ್ಯಾಟಲೈಟ್. ಬುಧನಿಗೆ ಯಾವುದೇ ಸ್ಯಾಟಲೈಟ್ಗಳಿಲ್ಲ, ಉಪಗ್ರಹಗಳಿಲ್ಲ. ಭೂಮಿಗೆ ಇದೆ, ಒಂದು ಉಪಗ್ರಹ ಇದೆ, ಚಂದ್ರ, ಮೂನ್. ಮೂನ್ ಇಸ್ ದ ಓನ್ಲಿ 1 ಸ್ಯಾಟಲೈಟ್ ಬಿಲಾಂಗಿಂಗ್ ಟು ಅರ್ತ್. ನಮ್ಮ ನೈಸರ್ಗಿಕ ಉಪಗ್ರಹ ಯಾವುದು ಅಂದರೆ ಚಂದ್ರ. ಕೃತ್ರಿಮವಾಗಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಗಳನ್ನು ಹಾರಿಬಿಟ್ಟಿದ್ದಾರೆ ಎಷ್ಟೋ. ನ್ಯಾಚುರಲ್ ಸ್ಯಾಟಲೈಟ್, ಕೃತಕ ಉಪಗ್ರಹ ಅಂದರೆ ಮೂನ್. ಹೀಗಾಗಿ ನಮ್ಮ ಮೇಲೆ ಪ್ರಭಾವ ಬೀರುವ ಸಂಗತಿಗಳಲ್ಲಿ ಪ್ರಧಾನವಾಗಿ ಸೂರ್ಯ ಮತ್ತು ಚಂದ್ರ. ನಾವು ಸೂರ್ಯ ಮತ್ತು ಚಂದ್ರನಿಂದ ಅನೇಕ ರೀತಿಯಲ್ಲಿ ಪ್ರಭಾವಿಸಲ್ಪಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಯನದ ವಸ್ತು ಭೂಮಿ. ನಾವು ಭೂಮಿಯ ಮಕ್ಕಳು. ಭೂಮಿ ನಮಗೆ ತಾಯಿ ಇದ್ದ ಹಾಗೆ. ನಮ್ಮ ಜೀವನ ನಡೆಯುವುದು ಭೂಮಿ ಮೇಲೆ. ನಾವು ಭೂಮಿಗೆ ಋಣಿಯಾಗಿರಬೇಕು. ಅರ್ತ್. ಭೂಮಿ ಅಂದರೆ ಏನು? ಇದಕ್ಕೆ ಬೇರೆ ಬೇರೆ ಶಬ್ದಗಳ ಬಳಕೆಯಲ್ಲಿ ಇವೆ. ವೇರಿಯಸ್ ಟರ್ಮ್ಸ್ ಆರ್ ಯೂಸ್ಡ್ ಫಾರ್ ಅರ್ತ್. ಅದನ್ನು ಬ್ಲೂ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಇಟ್ ಇಸ್ ಕಾಲ್ಡ್ ಆಸ್ ಬ್ಲೂ ಪ್ಲಾನೆಟ್ ಆಲ್ಸೋ. ಯಾಕೆಂದರೆ ಭೂಮಿ ಮೇಲಿನ ವಾಯುಮಂಡಲವನ್ನು ನಾವು ವೀಕ್ಷಿಸಿದಾಗ ಅದು ನೀಲಿ ಬಣ್ಣದಲ್ಲಿ ಕಂಡು ಬರ್ತದೆ. ಬ್ಲೂ ಪ್ಲಾನೆಟ್ ಅಂತ ಕೂಡ ಅದನ್ನು ಕರೀತಾರೆ. ಹಾಗೆ ಅಕ್ವಾಟಿಕ್ ಪ್ಲಾನೆಟ್ ಅಂತ ಕರೀತಾರೆ. ಅರ್ತ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಕ್ವಾಟಿಕ್ ಪ್ಲಾನೆಟ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ವಾಟರ್ ಬಾಡೀಸ್. ಇಲ್ಲಿ ನೀರಿದೆ, ಜಲೀಯ ಸ್ವರೂಪಗಳಿವೆ. ಅರ್ತ್ ಈಸ್ ಹ್ಯಾವಿಂಗ್ ಹೈಡ್ರೋಸ್ಫಿಯರ್. ಜಲಮಂಡಲ ಇರುವುದರಿಂದ ಇದನ್ನು ಜಲಗ್ರಹ ಅಂತ ಕೂಡ ಕರೀತಾರೆ. ಹಾಗೆ ಗ್ರೀನ್ ಹೌಸ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಹಸಿರು ಮನೆಯ ಗ್ರಹ. ಯಾಕಂದ್ರೆ ಭೂಮಿಯ ಮೇಲೆ ಹಸಿರು ಮನೆಯ ಪರಿಣಾಮ ಇದೆ. ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಇದೆ, ಇಲ್ಲಿ ಗ್ರೀನ್ ಹೌಸ್ ಲೇಯರ್ ಇದೆ. ಇಲ್ಲಿ ಸೂರ್ಯನ ತಾಪಮಾನದಿಂದ ಸಸ್ಯಗಳು ಉತ್ಪನ್ನ ಆಗಿವೆ. ಗ್ರೀನ್ ಹೌಸ್ನ ಪ್ರಭಾವ ಬಹಳ ಇದೆ. ಹೀಗಾಗಿ ಗ್ರೀನ್ ಹೌಸ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಪೃಥ್ವಿ ಅನ್ನೋ ಶಬ್ದ ಬಳಕೆ ಇದೆ. ವಸುಂಧರೆ ಅಂತ ಕೂಡ ಕರೀತಾರೆ. ಅನೇಕ ಸಂಪತ್ತುಗಳನ್ನು ಹೊಂದಿದೆ. ವಸು ಅಂದರೆ ಸಂಪತ್ತು, ಖನಿಜ ಸಂಪತ್ತು, ಇಂಧನ ಸಂಪತ್ತು, ಜಲ ಸಂಪತ್ತು, ಅರಣ್ಯ ಸಂಪತ್ತು, ರಿಸೋರ್ಸಸ್. ವಸುಂಧರೆ ಅನ್ನುವಂಥ ಶಬ್ದ ಬಂದಿದ್ದೆ ಅದಕ್ಕೆ. ನಮ್ಮ ಏಕೈಕ ಗ್ರಹ ಉಪಗ್ರಹ ಅಂದರೆ ಮೂನ್, ಚಂದ್ರ. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ, ಚಂದ್ರ ಭೂಮಿಯ ಸುತ್ತ ಸುತ್ತಾನೆ. ಭೂಮಿಗೆ 2 ರೀತಿಯ ಚಲನೆ ಇದೆ, ಮೂಮೆಂಟ್ಸ್. ಒಂದು ಅಕ್ಷಭ್ರಮಣ, ಇನ್ನೊಂದು ಕಕ್ಷಾಭ್ರಮಣ. ಒಂದು ರೊಟೇಷನ್, ಇನ್ನೊಂದು ರೆವಲ್ಯೂಷನ್. ನಾವು ಇವಾಗ ಇದಕ್ಕೆ ಬರುವ ಶೇಪ್ ಆಫ್ ದಿ ಅರ್ತ್, ಭೂಮಿಯ ಆಕಾರ. ವಾಟ್ ಈಸ್ ದ ಶೇಪ್ ಆಫ್ ದಿ ಅರ್ತ್? ಇದರ ಆಕಾರ ಹೇಗಿದೆ? ಇದು ಬಹಳ ಚರ್ಚಾಸ್ಪದ ವಿಷಯ. ಇಟ್ ವಾಸ್ ಎ ಡಿಬೇಟಬಲ್ ಸಬ್ಜೆಕ್ಟ್. ನೌ ಆಲ್ಸೋ ಯುವರ್ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್. ಬಹಳ ಹಿಂದೆ ಭೂಮಿಯ ಗಾತ್ರ ಆಕಾರದ ಬಗ್ಗೆ ತಪ್ಪು ಕಲ್ಪನೆಗಳಿದ್ವು, ಮಿಸ್ಕನ್ಸೆಪ್ಷನ್ಗಳಿದ್ವು.
ಇನ್ನು ಭೂಮಿ ಸೂರ್ಯನಿಂದ ಎಷ್ಟು ದೂರದಲ್ಲಿ ಇದೆ? ಥರ್ಡ್ ಪ್ಲಾನೆಟ್ ಫ್ರಮ್ ದಿ ಸನ್. ಅರ್ತ್ ಈಸ್ ಥರ್ಡ್ ಪ್ಲಾನೆಟ್ ಫ್ರಮ್ ದಿ ಸನ್, ಫಿಫ್ತ್ ಲಾರ್ಜೆಸ್ಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೌರವ್ಯೂಹದಲ್ಲಿ ನಾವು 5ನೇ ದೊಡ್ಡ ಗ್ರಹ. ದೂರದ ದೃಷ್ಟಿಯಿಂದ ನಮ್ಮದು 3ನೇ ಸ್ಥಾನ ಬುಧ, ಶುಕ್ರ, ಭೂಮಿ. ಗಾತ್ರದ ದೃಷ್ಟಿಯಿಂದ ನಮ್ಮದು 5ನೇ ಸ್ಥಾನ. ಇನ್ನು ಉಗಮ ಯಾವಾಗಾಯಿತು? ಭೂಮಿಯ ಉತ್ಪತ್ತಿಯಾಗಿ ಎಷ್ಟು ವರ್ಷ ಆಯಿತು? ಖಚಿತವಾದ ಸಿದ್ಧಾಂತಗಳಿಲ್ಲ, ಇದು ಚರ್ಚೆಗೆ ಒಳಪಟ್ಟಿದೆ. ದ ಏಜ್ ಆಫ್ ದಿ ಅರ್ತ್ ಈಸ್ ಕಾಂಟ್ರಡಿಕ್ಟರಿ, ಡಿಬೇಟಬಲ್, ನೋ ಸಿಂಗಲ್ ಒಪಿನಿಯನ್, ನೋ ಯುನಿಟಿ ಇನ್ ದ ಒಪಿನಿಯನ್ಸ್. ಚರ್ಚೆ ನಡೀತಾನೇ ಇದೆ. ಆಲ್ಮೋಸ್ಟ್ ಆಲ್ ಅಪ್ರಾಕ್ಸಿಮೇಟ್ ಏಜ್ ಅಂತ ಹೇಳ್ಬೋದು 4.6 ಬಿಲಿಯನ್ ಇಯರ್. 4.6 ಬಿಲಿಯನ್ ಇಯರ್. ಬಿಲಿಯನ್ ಅಂದರೆ ಶತಕೋಟಿ, 100 ಕೋಟಿ. 4.6 ಅಂದರೆ 460 ಕೋಟಿ ವರ್ಷ. ಭೂಮಿ ಉಗಮಾಗಿ ಎಷ್ಟು ವರ್ಷ ಆಯಿತು? ಪರೋಕ್ಷ ನಿದರ್ಶನದಿಂದ ತಿಳಿದುಕೊಂಡಿದ್ದು 460 ಕೋಟಿ ವರ್ಷ. Origin of the earth was before 460 billion years, 460 crore year, 4.6 billion year. ಇನ್ನು ಭೂಮಿಗೆ ಇನ್ನೊಂದು ಶಬ್ದ ಬಳಕೆ ಇದೆ, ಟೆರೆಸ್ಟ್ರಿಯಲ್ ಅರ್ತ್ ಅಂತ ಕರೀತಾರೆ. ಟೆರೆಸ್ಟ್ರಿಯಲ್ ಅರ್ತ್ ಯಾಕೆ? ಟೆರೆಸ್ಟ್ರಿಯಲ್ ಅನ್ನುವಂಥ ಶಬ್ದ ಯಾಕೆ ಬಳಕೆ ಬಂತು? ಭೂಗ್ರಹ, ಭೌಮಿಕ ಗ್ರಹ, ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ರಾಕ್ಸ್ ಅಂಡ್ ಸಾಯಿಲ್ಸ್. There is a layer of rocks and soils on the earth. ಭೂಮಿಯ ಮೇಲ್ಮೈ ಮೇಲೆ, ಭೂಮಿಯ ಕವಚದಲ್ಲಿ ಶಿಲೆಗಳು ಮತ್ತು ಮಣ್ಣುಗಳಿವೆ, ಟೆರೆಸ್ಟ್ರಿಯಲ್ ಮೆಟೀರಿಯಲ್ಸ್ ಇದೆ. ಹೀಗಾಗಿ ಇದನ್ನು ಭೌಮಿಕ ಗ್ರಹ, ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೈಫ್ ಸಬ್ಸಿಸ್ಟೆನ್ಸ್ ಪ್ಲಾನೆಟ್, ಜೀವಿಗಳುಳ್ಳ ಏಕೈಕ ಗ್ರಹ. ಅದಕ್ಕಾಗಿ ಅದನ್ನು ಜೈವಿಕ ಗ್ರಹ ಅಂತ ಕೂಡ ಕರೀತಾರೆ. ಇಲ್ಲಿಯವರೆಗೆ ನಂಬಿಕೊಂಡಿದ್ದೇನು ಅಂದರೆ ಸೌರವ್ಯೂಹದಲ್ಲಿ ಜೀವಿಗಳ ವಾಸ ಇರುವುದು ಭೂಮಿಯ ಮೇಲೆ ಮಾತ್ರ. ಓನ್ಲಿ ಒನ್ ಪ್ಲಾನೆಟ್ ಹ್ಯಾವಿಂಗ್ ಲಿವಿಂಗ್ ಬೀಯಿಂಗ್ಸ್. ಇನ್ನು ಕಾರಣ ಏನು? ವಾಟ್ ಈಸ್ ದ ರೀಸನ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಆನ್ ಅರ್ತ್? ಬಿಕಾಸ್ ಅವರ್ ಅರ್ತ್ ಈಸ್ suitable, the distance between earth and sun is suitable. ನಾವೇನು ಸೂರ್ಯನಿಂದ ನಮ್ಮ ದೂರ ಇದೆಯಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್, ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ, ಇಟ್ ಈಸ್ ಮೋಸ್ಟ್ ಅಪ್ರಾಪ್ರಿಯೇಟ್, ಮೋಸ್ಟ್ ಸೂಟೇಬಲ್, ಮೋಸ್ಟ್ ಕನ್ವೀನಿಯಂಟ್. ಈ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಏನಿದೆ, ಇದು ಅತ್ಯಂತ ಹಿತಕರವಾಗಿ ಇದೆ. ಇನ್ನೂ ಹತ್ತಿರ ಇದ್ರೆ ನಾವು ಸೂರ್ಯನ ಉಷ್ಣತೆಯಿಂದ ದಹಿಸಿ ಹೋಗ್ಬಿಡ್ತಿದ್ವಿ, ಇಲ್ಲಿ ಜೀವಿಗಳು ಇರ್ತಿರ್ಲಿಲ್ಲ. ದೂರ ಇದ್ರೆ ಶೀತ ಆಗೋಗ್ತಿತ್ತು, ಕೋಲ್ಡ್ ಪ್ಲಾನೆಟ್ ಆಗಿಬಿಡ್ತಿತ್ತು. ಹೀಗಾಗಿ ಏನಾಗಿದೆ, ನಮಗೊಂದು ಮಾಡರೇಟ್ ಟೆಂಪರೇಚರ್ ಇದೆ, ಜೀವಿಗಳ ಅಸ್ತಿತ್ವಕ್ಕೆ ಬೇಕಾದಂಥ ಟೆಂಪರೇಚರ್ ಇದೆ ಇಲ್ಲಿ, ಹಿತಕರವಾದ ಉಷ್ಣತೆ. ಅಟ್ಮಾಸ್ಫಿಯರ್ ಕನ್ವೀನಿಯಂಟ್ ಆಗಿದೆ. ದ ಅಟ್ಮಾಸ್ಫಿಯರ್ ಆನ್ ದಿ ಅರ್ತ್ ಈಸ್ ಕನ್ಸಿಸ್ಟಿಂಗ್ ಆಫ್ ಆಕ್ಸಿಜನ್, ಹೈಡ್ರೋಜನ್ ಆ್ಯಂಡ್ ನೈಟ್ರೋಜನ್, which are very essential for the existence of life. ಆಕ್ಸಿಜನ್ ಪ್ರಾಣವಾಯು ಭೂಮಂಡಲದಲ್ಲಿ ಇದೆ, ವಾಯುಮಂಡಲದಲ್ಲಿ ಇದೆ. ನೈಟ್ರೋಜನ್ ಇದೆ, ಆಹಾರ ತಯಾರಿಕೆಯಲ್ಲಿ ಸಸ್ಯಗಳಿಗೆ ಬೇಕು ಸಾರಜನಕ. ಹೈಡ್ರೋಜನ್ ಇದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುವುದರಿಂದ ನೀರಿದೆ, ನೀರಿನ ಅಸ್ತಿತ್ವ ಇದೆ, ಸಾರಜನಕದ ಅಸ್ತಿತ್ವ ಇದೆ ವಾಯುಮಂಡಲದಲ್ಲಿ. ಸೊ ಅಟ್ಮಾಸ್ಫಿಯರ್ ಈಸ್ ಕನ್ವೀನಿಯಂಟ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್. ಸೊ ಎವಲ್ಯೂಷನ್ ಆಫ್ ಲೈಫ್ ಟು ಪ್ಲೇಸ್. ಜೀವ ವಿಕಾಸ ಆದದ್ದು ಯಾಕೆ? ಇಲ್ಲಿ ಹಿತಕರವಾದಂಥ ವಾಯುಮಂಡಲ ಇದೆ, ಬೇಕಾದಂಥ ಅನಿಲಗಳಿವೆ, ನೀರಿದೆ. ಹೈಡ್ರೋಸ್ಫಿಯರು, ಅಟ್ಮಾಸ್ಫಿಯರು ನಮಗೆ ಕನ್ವೀನಿಯಂಟ್ ಆಗಿರುವುದರಿಂದ ಉಳಿದ ಗ್ರಹಗಳಲ್ಲಿ ಇಷ್ಟು ಅನುಕೂಲತೆ ಇಲ್ಲ. ಕೆಲವು ಗ್ರಹಗಳಲ್ಲಿ ವಿಷಾನಿಲಗಳಿವೆ, ನಮ್ಮಲ್ಲಿ ಹಾಗಿಲ್ಲ. ಇನ್ನು ಈ ಶೇಪಿಗೆ ಬರೋದಿದ್ರೆ ಯಾವ ರೀತಿ ಶೇಪನ್ನು ನಾವು ಹೊಂದಿದ್ದೇವೆ? ಈ ಶೇಪನ್ನು ಒಂದು ಶಬ್ದದಿಂದ ಕರೀತಾರೆ, ಜಿಯಾಯ್ಡ್ ಅಂತ ಕರೀತಾರೆ, ಲಘುಗೋಳ ಕಲ್ಪ. ಯಾಕೆ ಲಘುಗೋಳ ಕಲ್ಪ ಅಂತ ಕರೀತಾರೆ? ದ ಶೇಪ್ ಆಫ್ ದಿ ಅರ್ತ್ ಈಸ್ ಆಲ್ಮೋಸ್ಟ್ ಸ್ಪೆರಿಕಲ್, ವೃತ್ತಾಕಾರ, ಗೋಳಾಕಾರ. ಭೂಗೋಳ ಅನ್ನೋ ಶಬ್ದ ಬಂದಿದ್ದೆ ಹಾಗೆ ಗೋಳಾಕಾರವಾಗಿ ಇದೆ.
ಹಿಂದೆ ಹಾಗೆ ನಂಬಿಕೆ ಇರಲಿಲ್ಲ. ಬಹಳ ಹಿಂದೆ ಭೂಮಿಯ ಆಕಾರದ ಬಗ್ಗೆ ಸ್ವಲ್ಪ ತಪ್ಪು ಕಲ್ಪನೆಗಳಿದ್ವು. ದಿ ಅರ್ತ್ ವಾಸ್ ಬಿಲೀವ್ ಲೈಕ್ ಎ ಪ್ಲೇಟ್. ಶೇಪ್ ಆಫ್ ದಿ ಅರ್ತ್ ವಾಸ್ ಬಿಲೀವ್ಡ್ ದಟ್ ಇಟ್ ಇಸ್ ಲೈಕ್ ಎ ಪ್ಲೇಟ್. ಇದು ಚಪ್ಪಟೆ ಆಗಿದೆ, ಫ್ಲಾಟ್ ಆಗಿದೆ ಅಂತ ತಿಳ್ಕೊಂಡಿದ್ರು. ಏನ್ಷಂಟ್ ಪೀಪಲ್ ಬಿಲೀವ್ಡ್ ದಟ್ ಅರ್ತ್ ಇಸ್ ಫ್ಲಾಟ್. ಭೂಮಿ ಚಪ್ಪಟೆ ಆಗಿದೆ. ಆ ರೀತಿ ಇದ್ವು. ಆವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಳೆದಿರಲಿಲ್ಲ, ಟೆಲಿಸ್ಕೋಪ್ಗಳು ಬಂದಿರಲಿಲ್ಲ. ಸಹಜವಾಗಿ ಜನ ಹಾಗೆ ಭಾವಿಸಿದ್ರು. ಆದರೆ ಆ ನಂತರ ಸಂಶೋಧನೆಗಳು ನಡೆದವು, ಅನ್ವೇಷಣೆಗಳು ನಡೆದವು, ಅತ್ಯುತ್ತ ಉನ್ನತ ದರ್ಜೆ ಟೆಲಿಸ್ಕೋಪ್ಗಳು ಬಂದವು. ಈಗ ಖಚಿತ ಆಗಿದೆ, ಭೂಮಿಯು ಫ್ಲಾಟ್ ಆಗಿಲ್ಲ. ಅರ್ತ್ ಇಸ್ ನಾಟ್ ಫ್ಲಾಟ್, ಇಟ್ ಈಸ್ ರೌಂಡ್, ಇಟ್ ಈಸ್ ಸ್ಫೆರಿಕಲ್, ಇಟ್ ಈಸ್ ಸರ್ಕ್ಯುಲರ್ ಇನ್ ಶೇಪ್. ಆ ಒಂದು ಶಬ್ದ ಜಿಯಾಯ್ಡ್ ಅನ್ನೋದನ್ನು ಇಲ್ಲಿ ಬಳಕೆ ಮಾಡ್ತಾರೆ. ಲಘುಗೋಳ ಕಲ್ಪ. ಯಾಕೆ ಈ ಶಬ್ದ ಬಳಕೆ ಆಯಿತು? ಸಾಮಾನ್ಯವಾಗಿ ಈ ಶಬ್ದವನ್ನು ತಂದವನು ಸರ್ ಐಸಾಕ್ ನ್ಯೂಟನ್. 1643 to 1727, 1643ರಿಂದ 1727 ಕಾಲಘಟ್ಟದಲ್ಲಿ ಏನು ಸರ್ ಐಸಾಕ್ ನ್ಯೂಟನ್ ರವರಿದ್ರಲ್ಲ, ಪ್ರಸಿದ್ಧ ವಿಜ್ಞಾನಿ, ಗುರುತ್ವಾಕರ್ಷಣ ನಿಯಮವನ್ನು ಪ್ರತಿಪಾದಿಸಿದವರು, ಅವರು ಒಂದು ವಿಷಯವನ್ನು ಹೇಳಿದರು. ಅವರ ಪ್ರತಿಪಾದನೆಗೆ ಆಧಾರವಾಗಿರುವುದಂದ್ರೆ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟೇಷನ್ ಫುಲ್ ಆಫ್ ದಿ ಅರ್ತ್. ಫ್ಲಾಟ್ ಆಗಿದ್ರೆ ಗ್ರಾವಿಟೇಷನ್ ಈ ರೀತಿ ಇರ್ತಿರ್ಲಿಲ್ಲ, ಗುರುತ್ವಾಕರ್ಷಣ ಚೇಂಜ್ ಇರ್ತಿತ್ತು. ಈ ಗುರುತ್ವಾಕರ್ಷಣ ಸಿದ್ಧಾಂತಕ್ಕೂ, ಥಿಯರಿ ಆಫ್ ಗ್ರಾವಿಟಿಗೂ, ಶೇಪ್ ಆಫ್ ದಿ ಅರ್ತಿಗೂ ಸಂಬಂಧ ಇದೆ. ಅವ್ರು ಏನು ಹೇಳಿದ್ರು? ಅರ್ತ್ ಈಸ್ ಇನ್ ಸ್ಫೆರಿಕಲ್ ಶೇಪ್, ಇಟ್ ಈಸ್ ನಾಟ್ ಫ್ಲಾಟ್. ಇದು ಚಪ್ಪಟೆ ಆಗಿಲ್ಲ, ಬಟ್ಟಲಿನ ಹಾಗೆ ಇಲ್ಲ, ಇದು ಗೋಲಾಕಾರವಾಗಿ ಇದೆ. ಆ ರೀತಿ ಪ್ರತಿಪಾದನೆಯನ್ನು ನಾವು ನೋಡ್ತೇವೆ. ಆದರೆ ಇಲ್ಲ ಒಂದು ವಿಷಯವನ್ನು ನಾವು ಸ್ಪಷ್ಟಪಡಿಸಬೇಕು. ಗೋಲಾಕಾರ ಅಂದರೆ ಚೆಂಡಿನ ಹಾಗೆ ಅಲ್ಲ. ಇಟ್ ಈಸ್ ನಾಟ್ ಪರ್ಫೆಕ್ಟ್ ಬಾಲ್ ಶೇಪ್ಡ್. ಪರಿಪೂರ್ಣ ಚೆಂಡಿನ ಆಕಾರ ಅಂತ ನಾವು ಭಾವಿಸುವ ಹಾಗಿಲ್ಲ. ಅಷ್ಟು ಗುಂಡಗೆ ಇಲ್ಲ. ಯಾವ ಆಕಾರದಲ್ಲಿ ಇದೆ? ಫ್ಲಾಟ್ ಎಟ್ ದಿ ಪೋಲ್ಸ್, ಬ್ರಾಡ್ ಎಟ್ ದಿ ಇಕ್ವೇಟರ್. ಧ್ರುವಗಳಲ್ಲಿ ಚಪ್ಪಟೆಯಾಗಿ ಇದೆ, ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದೆ. ದ ಶೇಪ್ ಆಫ್ ದಿ ಅರ್ತ್ ಈಸ್ ಲೈಕ್ ದ್ಯಾಟ್. ಇಟ್ ಈಸ್ ಫ್ಲಾಟೆಂಡ್ ಎಟ್ ದಿ ಪೋಲ್ಸ್, ಬೋತ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್, ಅಂಡ್ ಇಟ್ ಇಸ್ ಬ್ರಾಡ್ ಆನ್ ದ ಇಕ್ವೇಟರ್. ಇಲ್ಲಿ ಚಿತ್ರ ಇದೆ ನೋಡಿ. here is a diagram. The shape of the earth is like geoid shape. Shape of the earth is geoid. ಲಘುಗೋಳ ಕಲ್ಪ ಅಂತ ಕರೀತಾರೆ ನೋಡಿ. ಭೂಮಿ ಸ್ಫೆರಿಕಲ್, ಸರ್ಕ್ಯುಲರ್ ಇನ್ ಶೇಪ್. ಹಾಗಾದ್ರೆ ಪರ್ಫೆಕ್ಟ್ ಸರ್ಕ್ಯುಲರ್ ಅಲ್ಲ. ಇಲ್ಲಿ ಮತ್ತು ಇಲ್ಲಿ ಅದು ಸ್ವಲ್ಪ ಚಪ್ಪಟೆಯಾಗಿ ಇದೆ. ಈ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಚಪ್ಪಟೆಯಾಗಿದೆ, ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದೆ. ಇದೊಂದು ಅಪ್ರಾಕ್ಸಿಮೇಟ್ ಡಯಾಗ್ರಾಮ್. ಪರ್ಫೆಕ್ಟ್ ಡಯಾಗ್ರಾಮ್ ನಿಮ್ಮ ಬುಕ್ಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫ್ಲಾಟ್ ಇದೆ, ನಾರ್ತ್ ಪೋಲಲ್ಲಿ, ಸೌತ್ ಪೋಲಲ್ಲಿ ಫ್ಲಾಟ್ ಇದೆ. ಅದು ಯಾಕೆಂದ್ರೆ ಭೂಮಿಯ ಚಲನೆಯ ಕಾರಣದಿಂದ, ತನ್ನ ಮೈಯ ಗುಂಟದಿಂದ ಚಲಿಸ್ತದಲ್ಲ, ತನ್ನ ಅಕ್ಷದ ಗುಂಟ ಚಲಿಸುವುದರಿಂದ ಅದು ಏನಾಗಿದೆ ಅಂದರೆ ನಾರ್ತ್ ಮತ್ತು ಸೌತ್ ಪೋಲ್ನಲ್ಲಿ ಫ್ಲಾಟ್ ಆಗಿದೆ. ಆರೆಂಜ್ ಇರೋದಿಲ್ವ ಕಿತ್ತಳೆ ಹಣ್ಣು? ಕಿತ್ತಳೆ ಹಣ್ಣು ಪೂರ್ತಿ ಚೆಂಡಿನ ಆಗಲ್ಲ. ಕಿತ್ತಳೆ ಹಣ್ಣು ಮೇಲೆ ಮತ್ತು ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಚಪ್ಪಟೆಯಾಗಿ ಇರ್ತದೆ. ಅದು ಒಟ್ಟಾರೆ ಸ್ಪೆರಿಕಲ್ ಶೇಪಲ್ಲಿ ಇದ್ರೂ ಕೂಡ ಪರ್ಫೆಕ್ಟ್ ಸ್ಪೆರಿಕಲ್ ಅಲ್ಲಿ ಇರೋದಿಲ್ಲ. ಆ ರೀತಿಯ ಆಕಾರವನ್ನು ಜಿಯಾಯ್ಡ್ ಅಂತ ಕರೀತಾರೆ, ಲಘುಗೋಳ ಕಲ್ಪ. ಶೇಪ್ ಆಫ್ ದಿ ಅರ್ತ್ ಈಸ್ ಜಿಯಾಯ್ಡಿಕಲ್, ಲಘುಗೋಳ ಕಲ್ಪ ಆಕಾರದಲ್ಲಿ ಇದೆ. ನಾಟ್ ಪರ್ಫೆಕ್ಟ್ ಸ್ಪೆರಿಕಲ್, ಬಟ್ ಇಟ್ ಈಸ್ ಫ್ಲಾಟೆಂಡ್ ಎಟ್ ದಿ ಪೋಲ್ಸ್ ಅಂಡ್ ಇಟ್ ಈಸ್ ಬ್ರಾಡ್ ಆನ್ ದಿ ಇಕ್ವೇಟರ್. ಇಕ್ವೇಟರ್ ಅಂದ್ರೆ ಏನು? ಸಮಭಾಜಕ ವೃತ್ತ. ಡಯಾಮೀಟರ್ ಅಂತ ಕೂಡ ಕರಿಬಹುದು, ವ್ಯಾಸ ಅಂತ ಕೂಡ ಕರಿಬಹುದು. ಹೀಗೆ ಭೂಮಿಯ ಮಧ್ಯದಲ್ಲಿ ಹಾದು ಹೋಗಿರೋದು ಭೂಮಧ್ಯ ರೇಖೆ, ಸಮಭಾಜಕ ವೃತ್ತ, ಇಕ್ವೇಟರ್ ಅಂದ್ರೆ ಇದು. ನಾರ್ತ್ ಪೋಲ್ ಟು ಸೌತ್ ಪೋಲ್, ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಇದೆ. ನೀವು ನಾರ್ತ್ ಪೋಲ್ ಟು ಸೌತ್ ಪೋಲ್ ಡಯಾಮೀಟರ್ ವ್ಯಾಸವನ್ನು ಹೇಳಿದ್ರೆ 12,714 ಕಿಲೋಮೀಟರ್ ಬರ್ತದೆ. ನಾರ್ತ್ ಪೋಲ್ ಟು ಸೌತ್ ಪೋಲ್, the distance or the diameter, length of the diameter is 12,714 kilometer.
but the distance, the equatorial diameter is 12,756 kilometer. 12,756 kilometer. 42 kilometer difference ಇದೆ. The length is different. Equatorial length and polar diameter is different. Equatorial diameter is more. Polar diameter is less. Length of equatorial diameter is 12,756 kilometer. Length of polar diameter is 12,714 kilometer. 42 kilometer difference is there. ಯಾಕೆಂದರೆ ಅದು ಧ್ರುವಗಳಲ್ಲಿ ಚಪ್ಪಟೆ ಆಗಿರೋದ್ರಿಂದ ಪೋಲಾರ್ ಡಯಾಮೀಟರ್ ಕಡಿಮೆ ಇದೆ, ಇಕ್ವೇಟೋರಿಯಲ್ ಡಯಾಮೀಟರ್ ಜಾಸ್ತಿ ಇದೆ. ಇದು ಲಘುಗೋಳ ಕಲ್ಪದ ಪರಿಕಲ್ಪನೆ. ಇನ್ನು ಈ ಶೇಪಿನ ಬಗ್ಗೆ ಆಧಾರ ಬೇಕಲ್ಲ. ಅದೀಗ ಲಘುಗೋಳ ಕಲ್ಪ ಆಕಾರದಲ್ಲಿ ಇದೆ, ಗೋಳಾಕಾರದಲ್ಲಿ ಇದೆ ಅಂತ ಹೇಳಿಬಿಟ್ರೆ ಹೌ ಟು ಪ್ರೂವ್ ಇಟ್, ಹೌ ಟು ಬಿಲೀವ್ ದ ಕಾನ್ಸೆಪ್ಟ್. ಚಪ್ಪಟೆ ಆಗಿದೆ ಅನ್ನೋದನ್ನು ವಿರೋಧಿಸಿ ಅದು ಗೋಳಾಕಾರದಲ್ಲಿ ಇದೆ, ಲಘುಗೋಳ ಕಲ್ಪ ಇದೆ, ಅದು ಕಿತ್ತಳೆ ಹಣ್ಣಿನ ಆಕಾರ ಇದೆ, ಪೂರ್ತಿ ಎಗ್ ಶೇಪ್ ಅಲ್ಲ, ಅಂಡಾಕಾರ ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ, ಅಷ್ಟು ಎಲಿಪ್ಟಿಕ್ ಆಗಿ ಇಲ್ಲ, ಅದು ಪೂರ್ತಿ ಚೆಂಡಿನ ಹಾಗೂ ಇಲ್ಲ, ಅಂಡದ ಹಾಗೂ ಇಲ್ಲ. ಬ್ರಹ್ಮಾಂಡ ಅನ್ನುವಂಥ ಶಬ್ದ ಮೊದಲಿಂದ ಬಳಕೆ ಇದೆ, ಅಂಡಾಕಾರ ಅಂತ ಬಳಕೆ ಮಾಡೋದು ಉಂಟು, ಆದರೆ ಅಂಡದಷ್ಟು ವಕ್ರಗತಿ ಇಲ್ಲ. ಪರ್ಫೆಕ್ಟ್ ಶೇಪ್ ಅಂದರೆ ಕಿತ್ತಳೆ ಹಣ್ಣಿನ ಆರೆಂಜ್ ಶೇಪ್ ಅಂತ ಹೇಳ್ಬೋದು. ವಾಟ್ ಆರ್ ದ ಎವಿಡೆನ್ಸಸ್ ಟು ಪ್ರೂವ್ ದಿ ಶೇಪ್ ಆಫ್ ದಿ ಅರ್ತ್? ಭೂಮಿಯು ಜಿಯಾಯ್ಡ್ ಶೇಪ್ನಲ್ಲಿ ಇದೆ ಅಥವಾ ಸ್ಪೆರಿಕಲ್ ಶೇಪ್ನಲ್ಲಿ ಇದೆ ಅನ್ಲಿಕ್ಕೆ ಆಧಾರಗಳೇನು? ಹೌ ಟು ಪ್ರೂವ್ ಆರ್ ಹೌ ಟು ಅಕ್ಸೆಪ್ಟ್ ದ ಥಿಯರಿ ದಟ್ ಅರ್ತ್ ಈಸ್ ಸ್ಪೆರಿಕಲ್ ಇನ್ ಶೇಪ್? ವೈಜ್ಞಾನಿಕ ನಿದರ್ಶನಗಳು ಬೇಕಲ್ಲ, ಅದಕ್ಕೆ ನಿದರ್ಶನಗಳಿವೆ. ಸಮ್ ಆರ್ ಡೈರೆಕ್ಟ್ ಎವಿಡೆನ್ಸಸ್, ಸಮ್ ಆರ್ ಇಂಡೈರೆಕ್ಟ್ ಎವಿಡೆನ್ಸ್. ಪ್ರತ್ಯಕ್ಷ ನಿದರ್ಶನಗಳು ಇವೆ, ಪರೋಕ್ಷ ನಿದರ್ಶನಗಳು ಇವೆ. ಯಾವ ನಿದರ್ಶನಗಳು? ಮೊದಲನೇದಾಗಿ ಅಬ್ಸರ್ವೇಷನ್ ಆಫ್ ಹೆವನ್ಲಿ ಬಾಡೀಸ್ ಇನ್ ದ ನೈಟ್. ಇಫ್ ವಿ ಅಬ್ಸರ್ವ್ ಇನ್ ದ ನೈಟ್ ಟೈಮ್ ದ ಸ್ಕೈ, ವಿ ಕ್ಯಾನ್ ಸಿ ನಂಬರ್ ಆಫ್ ಪ್ಲಾನೆಟ್ಸ್, ವಿ ಕ್ಯಾನ್ ಸಿ ಮೂನ್. All these heavenly bodies are in spherical shape. In the daytime also we can see that sun is in spherical shape. ರಾತ್ರಿ ಹೊತ್ತಿನಲ್ಲಿ ನಾವು ಆಕಾಶವನ್ನು ವೀಕ್ಷಣೆ ಮಾಡಿದರೆ ನಮಗೆ ಅನೇಕ ಆಕಾಶಕಾಯಿಗಳು ಕಂಡು ಬರ್ತವೆ. ಹೆವನ್ಲಿ ಬಾಡೀಸ್ ಅಂತ ಕರೀತಾರಲ್ಲ, ಚಂದ್ರನನ್ನು ನಾವು ನೋಡಬಹುದು, ಇನ್ನು ಕೆಲವೊಂದು ಗ್ರಹಗಳನ್ನು ನೋಡಬಹುದು. ಆ ಎಲ್ಲ ಆಕಾಶಕಾಯಗಳು, ಆಲ್ ಹೆವನ್ಲಿ ಬಾಡೀಸ್ ಆರ್ ಸ್ಪೆರಿಕಲ್ ಇನ್ ಶೇಪ್. ಅವು ಆಲ್ಮೋಸ್ಟ್ ಗೋಳಾಕಾರದಲ್ಲಿ ಕಂಡು ಬರ್ತವೆ, ಸ್ಪೆರಿಕಲ್ ಶೇಪ್ನಲ್ಲಿ ಇವೆ. ಎಲ್ಲ ಆಕಾಶಕಾಯಗಳು ಸ್ಪೆರಿಕಲ್ ಶೇಪ್ನಲ್ಲಿ ಇದ್ದರೆ ಭೂಮಿ ಒಂದು ಆಕಾಶಕಾಯ, ಆದ್ದರಿಂದ ಭೂಮಿ ಕೂಡ ಗೋಲಾಕಾರವಾಗಿದೆ ಅಂತ ನಂಬ್ತಾರೆ. ಇಫ್ ಆಲ್ ಹೆವನ್ಲಿ ಬಾಡೀಸ್ ಆರ್ ಸ್ಪೆರಿಕಲ್ ಇನ್ ಶೇಪ್, ದೇ ಆರ್ ಇನ್ ಜಿಯಾಯ್ಡಿಕಲ್ ಇನ್ ಶೇಪ್, ದ ಅರ್ತ್ ಈಸ್ ಆಲ್ಸೋ ಇನ್ ಜಿಯಾಯ್ಡಿಕಲ್ ಇನ್ ಶೇಪ್. ಅದು ಕೂಡ ಲಘುಗೋಳ ಕಲ್ಪ ಆಕಾರದಲ್ಲಿ ಇದೆ, ಗೋಳಾಕಾರವಾಗಿದೆ ಅಂತ ಹೇಳಿ ಪ್ರತಿಪಾದಿಸ್ತಾರೆ. ಸೊ ಅರ್ತ್ ಈಸ್ ಸ್ಪೆರಿಕಲ್ ಇನ್ ಶೇಪ್. ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ, ಡ್ಯೂರಿಂಗ್ ದ ಲೂನಾರ್ ಎಕ್ಲಿಪ್ಸ್, ಹುಣ್ಣಿಮೆಯ ದಿನಗಳಲ್ಲಿ ಚಂದ್ರಗ್ರಹಣ ಸಂಭವಿಸ್ತದೆ. ಸೂರ್ಯ, ಚಂದ್ರ, ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ, ಎಲ್ಲ ಹುಣ್ಣಿಮೆಯಲ್ಲಿ ಸಂಭವಿಸುವುದಿಲ್ಲ, ಕೆಲವೊಂದು ಹುಣ್ಣಿಮೆಗಳಲ್ಲಿ ಸಂಭವಿಸ್ತದೆ. ಫುಲ್ ಮೂನ್ ಟೈಮ್ನಲ್ಲಿ ಸನ್, ಅರ್ತ್, ಮೂನ್ ಒಂದು ಸ್ಟ್ರೇಟ್ ಲೈನಲ್ಲಿ ಬಂದಾಗ, ಇಫ್ ದ ಅರ್ತ್, ಸನ್, ಮೂನ್ comes in the straight line during the full moon, lunar eclipse happens. ಚಂದ್ರಗ್ರಹಣ, ಸೂರ್ಯ, ಭೂಮಿ, ಚಂದ್ರ ಒಂದು ಸರಳ ರೇಖೆಯಲ್ಲಿ ಬಂದಾಗ ಭೂಮಿ ಮಧ್ಯದಲ್ಲಿ ಬರೋದ್ರಿಂದ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬೀಳುವುದಿಲ್ಲ, ಅಲ್ಲಿ ನೆರಳು ಉಂಟಾಗ್ತದೆ. ಅದನ್ನೇ ನಾವು ಗ್ರಹಣ ಅಂತ ಕರೀತೇವೆ. ಡ್ಯೂರಿಂಗ್ ದ ಲೂನಾರ್ ಎಕ್ಲಿಪ್ಸ್, shadow cast by earth on the moon is circular. ಚಂದ್ರಗ್ರಹಣ ಸಮಯದಲ್ಲಿ ಭೂಮಿಯ ನೆರಳೇನು ಚಂದ್ರನ ಮೇಲೆ ಬೀಳುತ್ತದೆ, ಅದು ಸ್ಪೆರಿಕಲ್ ಇರ್ತದೆ, ಸರ್ಕ್ಯುಲರ್ ಇರ್ತದೆ. ಅದಕ್ಕೆ ಕಾರ್ನರ್ಸ್ಗಳಿರುವುದಿಲ್ಲ, ಮೂಲೆಗಳಿರುವುದಿಲ್ಲ. ಅದು ಖಗ್ರಾಸ ಇರ್ಬೋದು, ಖಂಡಗ್ರಹಣ ಇರ್ಬೋದು. ಆ ಶಾಡೋ ಕಾಸ್ಟ್ ಬೈ ದಿ ಅರ್ತ್ ಇಸ್ ಆಲ್ವೇಸ್ ಸರ್ಕ್ಯುಲರ್, ಇಟ್ ಈಸ್ ಸ್ಪೆರಿಕಲ್, ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಕಾರ್ನರ್ಸ್. ಯಾವಾಗೂ ಮೂಲೆಗಳು, ಅಂಚುಗಳು ಕಂಡು ಬರುವುದಿಲ್ಲ. ನಾವು ಹೇಗಿದ್ದೇವೋ ಅದೇ ರೀತಿ ನಮ್ಮ ನೆರಳಿರ್ತದೆ. ಶಾಡೋ ಇಸ್ ಲೈಕ್ ಜಸ್ಟ್ ಲೈಕ್ ಆಸ್ ವಿ ಆರ್, ದ ಶಾಡೋ ವಿಲ್ ಬಿ
ಇನ್ ದ ಸೇಮ್ ಶೇಪ್. ಹೀಗಾಗಿ ಏನು ಹೇಳ್ಬೋದು ನಾವು, ದ ಶಾಡೋ ಕಾಸ್ಟ್ ಬೈ ಅರ್ತ್ ಆನ್ ದಿ ಮೂನ್ ಡ್ಯೂರಿಂಗ್ ಲೂನಾರ್ ಎಕ್ಲಿಪ್ಸ್ ಈಸ್ ಸ್ಪೆರಿಕಲ್, ಸೊ ಅರ್ತ್ ಈಸ್ ಆಲ್ಸೋ ಇನ್ ದ ಸ್ಪೆರಿಕಲ್ ಶೇಪ್. ಚಂದ್ರಗ್ರಹಣದ ನಿದರ್ಶನದಿಂದ ನಾವು ಏನು ತಿಳ್ಕೊಳ್ಬಹುದು ಅಂದರೆ, ಭೂಮಿ ಕೂಡ ಗೋಳಾಕಾರದಲ್ಲಿ ಇದೆ, ಇದು ಲಘುಗೋಳಕಲ್ಪ ಆಕಾರದಲ್ಲಿ ಇದೆ ಅಂತ ಹೇಳ್ಬೋದು. ಮುಂದೆ ಅನೇಕ ನಿದರ್ಶನಗಳನ್ನು ನಾವು ಇದಕ್ಕೆ ಕೊಡ್ತಾ ಹೋಗ್ಬೋದು. ಮುಂದಿನ ತರಗತಿಯಲ್ಲಿ ಈ ಅಧ್ಯಯನವನ್ನು ಮುಂದುವರಿಸುವ.